ನಮಸ್ಕಾರ, ನನ್ನ ಹೆಸರು ಶಾಲಿನಿ. ಇದೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ನಾನು ವೀಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ವೀಡಿಯೋ ಇಸ್ ಗೋಯಿಂಗ್ ಟು ಬಿ ಅ ವ್ಲಾಗ್. ಐ ಆಮ್ ವ್ಲಾಗಿಂಗ್ ಆಫ್ಟರ್ ಸೋ ಲಾಂಗ್. ನಾನು ಲಾಸ್ಟ್ ಪ್ರಾಪರ್ ವ್ಲಾಗ್ ಮಾಡಿದ್ದು ಫೆಬ್ರವರಿಯಲ್ಲಿ, ವಿಚ್ ವಾಸ್ ಫಾರ್ ಮಹಾಕುಂಭ್. ನಾನು ಪ್ರಯಾಗ್ರಾಜ್, ಅಯೋಧ್ಯ, ಕಾಶಿಗೆ ಹೋಗಿದ್ದೆ ಆ್ಯಂಡ್ ಐ ಡಿಂಟ್ ಎಂಡ್ ಅಪ್ ಅಪ್ಲೋಡಿಂಗ್ ಇಟ್. ಎಡಿಟ್ ಮಾಡಿದ್ದೀನಿ, ಲಾಸ್ಟ್ ಅಯೋಧ್ಯ ಬಿಟ್ ಮಾತ್ರ ಪೆಂಡಿಂಗ್ ಇದೆ. ಐ ಆಮ್ ಫೀಲಿಂಗ್ ಸೂಪರ್ ಲೇಸಿ ಟು ಎಡಿಟ್ ಇಟ್ ಆ್ಯಂಡ್ ಅಪ್ಲೋಡ್ ಇಟ್. ಆ್ಯಂಡ್ ಇವಾಗ ಡಸ್ ಇಟ್ ಇವನ್ ಮೇಕ್ ಸೆನ್ಸ್ ಅಂತ ಅನ್ನಿಸುತ್ತೆ, ಬಿಕಾಸ್ ಇಟ್ಸ್ ಆಲ್ಮೋಸ್ಟ್ 2 months ಫೆಬ್ರವರಿ ಮುಗ್ದು. ಸೊ ಲೆಟ್ಸ್ ಸಿ, ಏನಾದರೂ ಸಡನ್ನಾಗಿ ಅದು ರಶ್ ಬಂದರೆ ಐ ಜಸ್ಟ್ ಎಡಿಟ್ ಇಟ್ ಆ್ಯಂಡ್ ಅಪ್ಲೋಡ್ ಇಟ್, ಆರ್ ಐ ಡೋಂಟ್ ನೋ ವಾಟ್ ಐಲ್ ಡೂ. ಬಟ್ ಐ ರಿಯಲಿ ವಾಂಟ್ ಟು ಅಪ್ಲೋಡ್ ಇಟ್, ಬಿಕಾಸ್ ಅಲ್ಲಿ ನನ್ನ ಫಸ್ಟ್ ಜ್ಯೋತಿರ್ಲಿಂಗ ಕವರ್ ಮಾಡಿದ್ನಲ್ಲ, ಅದಕ್ಕೋಸ್ಕರ ಐ ರಿಯಲಿ ವಾಂಟ್ ಟು ಅಪ್ಲೋಡ್ ಇಟ್, ಬಿಕಾಸ್ ಅದೊಂಥರ ಮೆಮೊರೀಸ್ ಅಲ್ವಾ, ಅದಕ್ಕೆ. So, this is my 4th trip of 2024, which I'm super grateful for. ಜಾನಲ್ಲಿ ರಿಷಿಕೇಶ್ ಹೋಗಿದ್ದೆ, ಫೆಬ್ರವರಿಯಲ್ಲಿ ಪ್ರಯಾಗ್ರಾಜ್, ಅಯೋಧ್ಯ, ಕಾಶಿಗೆ ಹೋಗಿದ್ದೆ, ಮಾರ್ಚಲ್ಲಿ ಗೋಕರ್ಣ ಹೋಗಿದ್ದೆ, ಇವಾಗ ರಾಮೇಶ್ವರಂ ಹೋಗ್ತಿದ್ದೀನಿ, ಜಸ್ಟ್ ಟು ಸಿ ದ ಸೆಕೆಂಡ್ ಜ್ಯೋತಿರ್ಲಿಂಗ ಆಫ್ 2025 ಅಲ್ಲ, ಈ ಇಯರೇ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಿಲ್ಲ, ಮಾಡಿದ್ರೆ ಒಳ್ಳೇದು ಅಂತಲೂ ಇದ್ದೀನಿ. ನಾನೇನು ಪ್ಲ್ಯಾನ್ ಹಾಕಿಲ್ಲ ಆ್ಯಸ್ ಆಫ್ ನೌ. ಸೊ ಐ ಆಮ್ super excited to go to ಜ್ಯೋತಿರ್ಲಿಂಗ, ಸೆಕೆಂಡ್ ಜ್ಯೋತಿರ್ಲಿಂಗ. ಸೊ ಫಸ್ಟ್ ನಾನು ಕಾಶಿ ವಿಶ್ವನಾಥಕ್ಕೆ ಹೋಗಿದ್ದೆ. ಸೊ ಐ ಆಮ್ super ಹ್ಯಾಪಿ. ಇನ್ನು 1 hour ಎಕ್ಸಾಕ್ಟ್ ಇವಾಗ ಎಷ್ಟಾಯಿತು, 8 o'clock ಆಗ್ತದೆ. ನೀವು ಫೋಕಸ್ ಮಾಡಿದ್ರು ಕಾಣಲ್ಲ, ಬಿಕಾಸ್ ಲೈಟ್ ಜಾಸ್ತಿ ಇದೆ. ಸೊ 8 o'clock ಆಗ್ತಿದೆ, 7:56 ಆಯಿತು. ಆ್ಯಂಡ್ 8:45 ಬಸ್ ಇದೆ. ಇಲ್ಲಿಂದ ಅಷ್ಟೊಂದೇನು ದೂರ ಇಲ್ಲ, ಹತ್ರನೇ. ಸೊ ನಂಗೊಂದು 20 minutesಲ್ಲಿ ರೀಚ್ ಆಗ್ಬೋದು. ಸೊ ಐ ಹ್ಯಾವ್ ಟು ಲೀವ್ ಇಮಿಡಿಯೇಟ್ಲಿ, ಬಿಕಾಸ್ ಬಸ್ ಏನಾದರೂ ಬೈ ಚಾನ್ಸ್ ಬೇಗ ಬಂದರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಬೈ ಚಾನ್ಸ್ ನಂಗೆ ಏನಾದರೂ ಊಬರ್ ಬುಕ್ ಆಗಿಲ್ಲ ಅಂದರೆ ಅವಾಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಸ್ವಲ್ಪ ಬೇಗ ಬಿಡೋದು ಒಳ್ಳೇದು ಅಂದ್ಕೊಂಡಿದ್ದೀನಿ. ಸೊ ನಾನೇನು ಮೇಕಪ್ ಹಾಕ್ತಿಲ್ಲ, ಹೀಗೆ ಹೋಗ್ತಿದ್ದೀನಿ. ಮೈ ಫೇಸ್ ಇಸ್ super ಟಯರ್ಡ್, ಬಿಕಾಸ್ ನಂದು ಇದು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದು ಜಸ್ಟ್ 1 hour ಮುಂಚೆ. ಆ್ಯಂಡ್ 1 hour ಪ್ಯಾಕಿಂಗ್ ಮುಗಿಸಿದ್ದೀನಿ, ನೇಲ್ಸ್ ಹಾಕಿದ್ದೀನಿ, ಸ್ನಾನ ಮಾಡ್ಕೊಂಬಂದೆ. ಆ್ಯಂಡ್ ಐ ಆಮ್ ಸಿಟ್ಟಿಂಗ್ ಹಿಯರ್. ಜಸ್ಟ್ ಫೇಸ್ ವಾಶ್ ಮಾಡಿಬಿಟ್ಟು ಐ ಹ್ಯಾವ್ ಟು ಲೀವ್ ಇಮಿಡಿಯೇಟ್ಲಿ. ಜಸ್ಟ್ ಇಂಟ್ರೋ ಶೂಟ್ ಮಾಡೋಣ ಅನ್ನಿಸ್ತು. ಐ ರಿಯಲಿ ಹೋಪ್ ದಿಸ್ ವ್ಲಾಗ್ ಟರ್ನ್ಸ್ ಔಟ್ ಲೈಕ್ ಹೌ ಐ ಎಕ್ಸ್ಪೆಕ್ಟ್. ಸೊ ಸ್ವಲ್ಪ ಐಟಿನರಿ ಇದೆ, ಜಸ್ಟ್ ಐಟಿನರಿ ಎಲ್ಲ ಪ್ಲ್ಯಾನ್ ಮಾಡಿಟ್ಟಿದ್ದೀನಿ. ಜಸ್ಟ್ ಜ್ಯೋತಿರ್ಲಿಂಗ ನೋಡ್ತಿಲ್ಲ, ಸ್ವಲ್ಪ ಟೆಂಪಲ್ಸ್ ಇದೆ, ಬೀಚಸ್ ಇದೆ, ಸೊ ಅದೆಲ್ಲ ನೋಡ್ತಿದ್ದೀನಿ. ಸೊ ಐ ವಿಲ್ ಟ್ರೈ ಟು ವ್ಲಾಗ್ ಆ್ಯಸ್ ಮಚ್ ಆಸ್ ಪಾಸಿಬಲ್. ಇಟ್ಸ್ ಜಸ್ಟ್ ಅ 2-day trip, ಬಟ್ ಐ ಹ್ಯಾವ್ so much to cover. So let's see how it goes. I'll see you guys once I reach there. ಆಲ್ ಆಫ್ ಅ ಸಡನ್ ಮಳೆ ಸ್ಟಾರ್ಟ್ ಆಯಿತು ಆ್ಯಂಡ್ ಊಬರ್ ಬುಕ್ ಆಗ್ತಾನೇ ಇದ್ದಿಲ್ಲ. ಐ ರೀಚ್ಡ್ ಎಕ್ಸಾಕ್ಟ್ಲಿ ವೆನ್ ದ ಬಸ್ ಅರೈವ್ಡ್ ಆ್ಯಂಡ್ ಐ ವಾಸ್ ಸೋ ಸ್ಕೇರ್ಡ್ ದಟ್ ಬಸ್ ಮಿಸ್ ಆಗುತ್ತೆ ಅಂತ. ಬಟ್ ಥ್ಯಾಂಕ್ಫುಲಿ ಬಸ್ ಮಿಸ್ ಆಗಿಲ್ಲ. ಸೊ ದ್ಯಾಟ್ ವಾಸ್ ದ ಫಸ್ಟ್ ಥಿಂಗ್ ದಟ್ ಹ್ಯಾಪನ್ಡ್ ವಿತ್ ಅಸ್, ಡೆಫಿನೆಟ್ಲಿ ನಾಟ್ ದ ಲಾಸ್ಟ್. ಸೊ ನೈಟ್ ಡಿನ್ನರ್ಗೆ ಅಂತ ನಿಲ್ಲಿಸಿದ್ರು. ನಾವು ತಿಂತ ಮಾತಾಡ್ತಾ ನಮ್ಗೆ ಗೊತ್ತೂ ಆಗಿಲ್ಲ ಬಸ್ ಹಾರ್ನ್ ಹಾಕಿ ಯಾವಾಗ ಬಸ್ ಹೋಯಿತು ಅಂತ. ಬಸ್ ಆಲ್ಮೋಸ್ಟ್ 200 meters ಹೋದ್ಮೇಲೆ ಗೊತ್ತಾಯಿತು ದಟ್ ಬಸ್ ನಮ್ಮನ್ನ ಬಿಟ್ಟು ಹೋಗಿದೆ ಅಂತ. ಓಡ್ಕೊಂಡು ಹೋಗೋದು ಮಜಾ ಇದೆ ಅಂತ. ಗುಡ್ ಮಾರ್ನಿಂಗ್. ಜಸ್ಟ್ ಹೋಟೆಲ್ ಚೆಕ್-ಇನ್ ಮಾಡಿದೆ. ಐ ಆಮ್ ಇನ್ ರಾಮೇಶ್ವರಂ ರೈಟ್ ನೌ ಆ್ಯಂಡ್ ಟೈಮ್ ಇಸ್ 10:58. ಆದಷ್ಟು ಬೇಗ ಸ್ನಾನ ಮಾಡಿ ಐ ಹ್ಯಾವ್ ಟು ಲೀವ್ ಫಾರ್ ಜ್ಯೋತಿರ್ಲಿಂಗ, ಬಿಕಾಸ್ ಅದು 1 o'clock ಕ್ಲೋಸ್ ಆಗುತ್ತೆ. ಅದಾದಮೇಲೆ 2 ಪ್ಲೇಸ್ ಹೋಗೋದಿದೆ. ಒಂದು ಲಕ್ಷ್ಮಣ ತೀರ್ಥಂ ಅಂತ, ಆ್ಯಂಡ್ ಇನ್ನೊಂದು ಪಂಚಮುಖಿ ಆಂಜನೇಯ ಟೆಂಪಲ್ ಹೋಗಬೇಕು. ಅದಾದಮೇಲೆ ಸಂಜೆ ಧನುಷ್ಕೋಡಿ ಬೀಚ್. ಸದ್ಯಕ್ಕೆ ಇಷ್ಟೇ ಪ್ಲ್ಯಾನ್ ಇರೋದು ಫಾರ್ ಟುಡೇ. ಸೊ ಐ ಜಸ್ಟ್ ಗಿವ್ ಯು ಅ ಮಿನಿ ರೂಮ್ ಟೂರ್. ರೂಮ್ ಇಸ್ ವೆರಿ ಸಿಂಪಲ್, ವೆರಿ ಸ್ಮಾಲ್, ಕೂಸಿ, ಬಿಕಾಸ್ ಆಬ್ವಿಯಸ್ಲಿ ನನ್ನ ರೂಮಲ್ಲಿ ಇರ್ತಿಲ್ಲಲ್ಲ. ಆ್ಯಂಡ್ ಇಟ್ಸ್ ಫಾರ್ 2 days and 1 night. ಸೊ ಮತ್ತು ದೆರ್ ಇಸ್ ನೋ ಪಾಯಿಂಟ್ ಇನ್ ಗೆಟಿಂಗ್ ಅ ಗುಡ್ ಬಿಗ್ ರೂಮ್ ಆ್ಯಂಡ್ ಆಲ್. ಸೊ ಇದು ತುಂಬ ಕೋಸಿ ಆಗಿದೆ, ಚೆನ್ನಾಗಿದೆ, AC ಇದೆ, ವಿಚ್ ಇಸ್ ಗ್ರೇಟ್. ತುಂಬ ಬಿಸಿಲಿತ್ತು. ಬೆಳಗ್ಗೆ ಬಂದಿದ ತಕ್ಷಣ ಕುದೀತಿತ್ತು, ಅಷ್ಟು ಬಿಸಿಲಿತ್ತು. ಬಟ್ ಇಟ್ಸ್ ಫೈನ್. ಐ ಜಸ್ಟ್ ಕ್ವಿಕ್ಲಿ ಗಿವ್ ಯು ಅ ರೂಮ್ ಟೂರ್ ಆ್ಯಂಡ್ ಅದಾದಮೇಲೆ ಐ ಜಸ್ಟ್ ಗೋ ಫ್ರೆಶನ್ ಅಪ್, ಗೆಟ್ ರೆಡಿ ಆ್ಯಂಡ್ ಗೋ ಟು ಮೈ ಸೆಕೆಂಡ್ ಜ್ಯೋತಿರ್ಲಿಂಗ. ಹಾಯ್ ಗೈಸ್, ಐ ಆಮ್ ಆಲ್ ರೆಡಿ. ಈಗ ಟೆಂಪಲ್ಗೆ ಹೋಗ್ತಿದ್ದೀನಿ. ಇಲ್ಲಿಂದ ಜಸ್ಟ್ 700 meters ಇರೋದು, ವಾಕಬಲ್ ಡಿಸ್ಟೆನ್ಸ್. 10 minutesಲ್ಲಿ ರೀಚ್ ಆಗ್ಬೋದು.
1 o'clock ಟೆಂಪಲ್ ಕ್ಲೋಸ್ ಆಗುತ್ತೆ. ETA 12:38 ಏನೋ ಇದೆ. ಸೊ ಆದಷ್ಟು ಬೇಗ ಹೋಗಿ ಟೆಂಪಲ್ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ಸಿಗೋಣ. ಹಾಯ್ ಗೈಸ್, ಐ ಹೋಪ್ ಯು ಕ್ಯಾನ್ ಹಿಯರ್ ಮೀ. ಸೊ ಬೆಳಗ್ಗೆ ರಾಮೇಶ್ವರಂ ಟೆಂಪಲ್ಗೆ ಹೋಗ್ಬೇಕಿತ್ತಲ್ಲ, ನಾವು ಹೋಗೋ ಅಷ್ಟರಲ್ಲಿ ಟೆಂಪಲ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಬಿಕಾಸ್ 1 o'clock ಅಲ್ಲ 12:50 ಹಂಗಾಗಿತ್ತು ನಾವು ಹೋಗೋ ಅಷ್ಟರಲ್ಲಿ. ಸೊ ಅದಾದಮೇಲೆ ಊಟ ಎಲ್ಲ ಮಾಡಿಕೊಂಡು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋದ್ವಿ. ಅದಾದಮೇಲೆ ನಟರಾಜ್ ಟೆಂಪಲ್ ಹೋಗಿದ್ವಿ. ಇಲ್ಲಿ ಅರ್ಧ ಕ್ಲಿಪ್ಸ್ ಆಫ್ ಬೋತ್. ಜಾಸ್ತಿ ಏನು ಬ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಬ್ವಿಯಸ್ಲಿ ಟೆಂಪಲ್ ಅಲ್ವಾ. ಸೊ ಈಗ ಆಲ್ಮೋಸ್ಟ್ 3 o'clock ಆಯಿತು. 3:30ಗೆ ರಾಮೇಶ್ವರಂ ಟೆಂಪಲ್ ಓಪನ್ ಆಗುತ್ತೆ, ಅದೇ ಜ್ಯೋತಿರ್ಲಿಂಗ ಓಪನ್ ಆಗುತ್ತೆ. ಸೊ ಈಗ ಅಲ್ಲಿಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ರೂಮಿಗೆ ಹೋಗಿ ಔಟ್ಫಿಟ್ ಚೇಂಜ್ ಮಾಡಿ ಧನುಷ್ಕೋಡಿಗೆ ಹೋಗೋಕ್ಕೆ ಪ್ಲ್ಯಾನ್ ಹಾಕಿದ್ದೀನಿ. ಸೊ ಆಮೇಲೆ ಅಲ್ಲಿಗೆ ಹೋಗಿ ಬ್ಲಾಗ್ ಮಾಡಿ. ಅದೇ ತಾನೇ ಇದು. ಅದೇ ಚೆನ್ನಾಗಿದೆ. Hi guys, I just reached room. It's almost 11:34. ತುಂಬ ಲೇಟ್ ಆಯಿತು. ಬೀಚ್ ಹತ್ರ ಕುತ್ಕೊಂಡು ಚಿಲ್ ಮಾಡ್ತಿದ್ದೆ ಫಾರ್ ಆಲ್ಮೋಸ್ಟ್ ಲೈಕ್ 1-2 hours. ಅದಾದಮೇಲೆ ಡಿನ್ನರ್ ಮಾಡಿಕೊಂಡು ರೂಮಿಗೆ ಬಂದೆ. ಆ್ಯಂಡ್ ನೌ ಐ ಆಮ್ ಗೋನ ಸ್ಲೀಪ್ ಬಿಕಾಸ್ ನಾಳೆ ಬೆಳಗ್ಗೆ 4 o'clock ಹೇಳಬೇಕು. ಬಿಕಾಸ್ ಐ ಹ್ಯಾವ್ ಟು ಗೋ ಟು ಟೆಂಪಲ್ 5 o'clock ಆಸ್ಪಾಸಲ್ಲಿ. ಸೊ I'll update you. No, I'll get back to you once I wake up tomorrow morning. So for now, good night. Bye-bye. Hi guys, good morning. I'm all ready to go to ರಾಮೇಶ್ವರಂ ಟೆಂಪಲ್ ಮತ್ತೆ ಬಿಕಾಸ್ ಬಾಯಿಸ್ಕೊಂಡು ಸ್ನಾನ ಅಂತ ಅಲ್ಲಿದೆ. ಸೊ ಅದು ಮಾಡೋಕ್ಕೋಸ್ಕರ ನಿನ್ನೆ ಹಾಕಿದ ಔಟ್ಫಿಟ್ ಹಾಕ್ತಿದ್ದೀನಿ ಬಿಕಾಸ್ ಹೇಗೋ ಅವ್ರು ನೀರು ಹಾಕ್ತಾರಲ್ಲ ಹೆಂಗೆ ಹೊತ್ತೆ ಆಗುತ್ತೆ. ಸೊ ಅದಕ್ಕೋಸ್ಕರ ಐ ಆಮ್ ಕ್ಯಾರಿಂಗ್ ಎಕ್ಸ್ಟ್ರಾ ಔಟ್ಫಿಟ್ಸ್. ಸೊ ತುಂಬ ಲೇಟ್ ಆಗ್ತಿದೆ ಬಿಕಾಸ್ ವಿ ಹ್ಯಾವ್ ಟು ಕವರ್ ಮೋರ್ ಪ್ಲೇಸಸ್ ಟುಡೇ. ಸೊ ಐ ವಿಲ್ ಬಿ ಲಿವಿಂಗ್ ಇಮಿಡಿಯೇಟ್ಲಿ. ಅಲ್ಲಿ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲ್ಲ ಬಿಕಾಸ್ ಆಬ್ವಿಯಸ್ಲಿ ಟೆಂಪಲ್ ಅಲ್ವಾ, ಕ್ಯಾಮ್ರಾ ಅಲೌಡ್ ಇರಲ್ಲ. ಸೊ ಆದಷ್ಟು ವ್ಲಾಗ್ ಮಾಡ್ತೀನಿ. ಸೊ ಸಿ ಯು ಗೈಸ್ ಆಫ್ಟರ್ ದ್ಯಾಟ್. ಮಾಡಂಗಿಲ್ವಾ?
ಹಾಯ್ ಗಾಯ್ಸ್ ಹೇಳಿ. ಹಾಯ್ ಗಾಯ್ಸ್. ಏನು ಹೇಳಿ, ಏನಿದೆ ಎಲ್ಲಿದ್ದೀವಿ? ನಾನೇನು ಹೇಳೋದು. ಹಾಯ್ ಗಾಯ್ಸ್, ನಾವು ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಲ್ಲಿದ್ದೀವಿ. ಎಸ್ ಓಕೆ, ನಮಸ್ಕಾರ. ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್, ನಮಸ್ಕಾರ. ಟಿವಿನ ರಿಪೋರ್ಟರ್ ನಾವು. ಎಲ್ರಿಗೂ ನಮಸ್ಕಾರ. ಹೇಳಿ. ಓಕೆ ಹಾಯ್ ಗಾಯ್ಸ್. ಹಾಯ್. ಎಲ್ಲಿದ್ದೀವಿ ನಾವು? ಬೆಂಗಾಲ್ ಮತ್ತು ಇಂಡಿಯನ್ ಓಷನ್ ಸೇರೋ ಜಾಗ. ನಾವು ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಅಲ್ಲಿದ್ದೀವಿ. ಇಲ್ಲಿಂದ ಸ್ಟ್ರೈಟ್ 12 ಕಿಲೋಮೀಟ್ರ್ ಹೋದರೆ ಶ್ರೀಲಂಕಾ ಬರುತ್ತೆ, ಬಟ್ ನಾವು ಹೋಗ್ತಿಲ್ಲ. ಇಲ್ಲಿ ರಾಮ್ ಸೇತು ಇದ್ದಿದ್ದ ಜಾಗ ಹಿಂದೆ, ಅದು ಸುನಾಮಿಯಿಂದ ಹೋಗ್ಬಿಟ್ಟಿದೆ ಅಂತೆ. ಸೊ ಓಕೆ ಓಕೆ ಎಸ್ ಹೇಳಿ. ಓಕೆ, ನಾವು ವಾಪಸ್ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ಆಟೋ ಭಯ್ಯ ಸಾಯ್ತಾ ಇದ್ದಾನೆ, ಅವನನ್ನು ತೋರಿಸ್ತೀವಿ. ಅವನ್ನ ತೋರಿಸಿ ಅವನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಇಲ್ಲಿಗೆ ಬಂದರೆ ಅವನ ಹತ್ರನೇ ಬನ್ನಿ. ಪಾಪ ತುಂಬ ಸಹಿಸ್ಕೊಂಡಿದ್ದಾನೆ ನಮ್ಮನ್ನ. ಅರ್ಧ ಗಂಟೆ ಅಂತ ಹೇಳಿ ಅವನ್ನ ಆಟೋ ಎಲ್ಲ ಹೊಡೆದಾಕಿದ್ದೀವಿ, ಬಟ್ ಸ್ಟಿಲ್ ಗಡ ಸೌಂಡ್ ಬಂತು. ಭಯ ಆದ್ರೂ ಏನೊಂದಿಲ್ಲ. 3 ಸಲ ಅರ್ಧ ಗಂಟೆ ಆಯಿತು, ನಾವಿನ್ನೂ ಹೋಗಿಲ್ಲ. 1.5 ಗಂಟೆ ಆಯಿತು. ಒಂದು ಊಟ ಆಗಿ ಇವಾಗ ಸ್ನ್ಯಾಕ್ಸ್ ಟೈಮ್. ಇನ್ನು ಡಿನ್ನರ್ಗೆ ನಾವು ಹೋಗೋದು ಅಲ್ಲಿಗೆ. ನಮ್ಮ ಬಸ್ ಹೋಗುತ್ತೆ. ಓಕೆ ಗಾಯ್ಸ್, ಆಮೇಲೆ ಸಿಗೋಣ. ಬಾಯ್. ಅಷ್ಟೇ.